ಬಹಳ ಮಾತನಾಡ್ಬಿಟ್ರೆ ಎಲ್ಲರೂ ಹೋಗ್ಬಿಡ್ತಾರೆ ಅಂತ ಬಹುಶಃ 2 ನಿಮಿಷದಲ್ಲಿ ಮುಗಿಸ್ತೀನಿ. ನಮ್ಮ ರಂಗಸ್ವಾಮಿ ಮಾತನಾಡಿದ್ರು, ನಮ್ಮ ಲಕ್ಷ್ಮಣ್ ಅವ್ರು ಮಾತನಾಡ್ಬೇಕಿತ್ತು. ಪಾಪ ಅವರು ಮಾತುಗಳನ್ನು ಮೊಟಕುಗೊಳಿಸಿ ನಮ್ಗೆಲ್ಲ ಮೈಕ್ ಕೊಟ್ಟಿದ್ದಾರೆ. ನಮ್ಮ ಗೌಡ್ರು ಮಾತನಾಡಿದ್ರು, ನಮ್ಮ ಅವ್ವ ತಾಯಿ ಚೆನ್ನಾಗಿ ಮಾತನಾಡಿದ್ರು, ಮಕ್ಕಳು. ಆಮೇಲೆ ನಮ್ಮ ಆ ಕಡೆ ಕೊನೆ ಭಾಗದ ತಾಯಿಯವರು ಕೂಡ ತುಂಬಾ ಚೆನ್ನಾಗಿ ಮಾತನಾಡಿದ್ರು. ಬಹುಶಃ ಎಲ್ಲ ಮಾತುಗಳನ್ನು ಕೇಳಿ ಇಲ್ಲಿಂದ ಹೋಗ್ಬೇಕಾದ್ರೆ ಒಂದು ತೀರ್ಮಾನವನ್ನ ಮಾಡ್ಬೇಕು ನೀವು. ಅವರೆಲ್ಲ ಮಾತುಗಳಲ್ಲಿ ಒಂದೊಂದು ಶಬ್ದಗಳನ್ನ ಅಂದ್ರೆ ಒಂದೊಂದು ಪದಗಳನ್ನ ಮನೆಗೆ ತಗೊಂಡು ಹೋಗ್ಬೇಕು ನೀವು. ಯಾರ್ಯಾರು ಏನೇನ್ ಮಾತನಾಡಿದ್ರು, ನಾವೇನ್ ನಮ್ಮ ಸಮುದಾಯದಲ್ಲಿ ಅಥವಾ ನಾನು ನನ್ನ ಕುಟುಂಬದಲ್ಲಿ ಏನ್ ಅಳವಡಿಸ್ಕೊಳ್ಬೇಕು ಅನ್ನುವಂತ ಒಂದೊಂದು ಮಾತುಗಳನ್ನ ತೆಗೆದುಕೊಂಡು ಹೋದ್ರೆ ಬಹುಶಃ ಇನ್ನು ಸಮುದಾಯ ಕೆಲವೇ ವರ್ಷಗಳಲ್ಲಿ ಜಾಗೃತಿ ಆಗೋದ್ರಲ್ಲಿ 2 ಮಾತಿಲ್ಲ ಅಂತಕ್ಕಂಥದನ್ನ ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನಾನು ಕೂಡ ಒಂದೇ ಮಾತು ಹೇಳೋದು, ಜಾಸ್ತಿ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಇಲ್ಲೆಲ್ಲ ಕೂತವ್ರಿಗೆಲ್ಲ ಕೇಳ್ತೀನಿ, ಸಭಿಕರು ಮತ್ತೆ ವೇದಿಕೆ ಮೇಲಿರೋರಿಗೂ ಕೇಳ್ತೀವಿ. ನೀವೆಲ್ಲ ಡೇಟ್ ಆಫ್ ಬರ್ತ್ ಗೊತ್ತಿದೆಯಲ್ಲ, ನೆನಪಿದೆಯಲ್ಲ? ಎಷ್ಟು ಜನಕ್ಕೆ ನೆನಪಿದೆ? ಇಲ್ಲಿ ಬೆಳಿತೆಲ್ಲರೂ ಬಿಟ್ಬಿಡ್ರಿ, ಅವರೆಲ್ಲ ಒಂದು 60-70 ವರ್ಷ ಹಿಂದೆ ಹೋಗ್ತಾರೆ ಅವರು. ನೀವೆಲ್ಲ ನಿಮ್ಮ ಹುಟ್ಟಿದ ದಿನಾಂಕವನ್ನ ಎಲ್ಲರೂ ಕೂಡ ನೆನ್ಪಿಟ್ಕೊಳ್ತೀವಿ ಅಲ್ವಾ? ಹೇಳ್ರಪ್ಪ, ಹೊಟ್ಟೆ ಗಿಟ್ಟೆ ಹಸ್ತೈತ? ನೆನ್ಪಿಟ್ಕೊಂತೀರಲ್ಲ? ಆಯ್ತು, ನಿಮ್ ಡೇಟ್ ನೆನಪಿಲ್ಲ ಅಂದ್ರೂ ಚಿಂತೆ ಇಲ್ಲ. ನಿಮ್ ಮಕ್ಕಳು ನೆನಪು, ನಿಮ್ ಡೇಟ್, ಮಕ್ಕಳು ಹುಟ್ಟಿರೋ ಡೇಟ್ ಆದ್ರೆ ನೆನಪಿದೆ ತಾನೆ? ನೆನಪಿದೆ ಅಲ್ವಾ? ನೆನಪಿದೆ ತಾನೆ? ಆಯ್ತು, ನಿಮ್ ಮಕ್ಕಳು ಹುಟ್ಟಿರೋದು ಕೂಡ ನಿಮ್ ನೆನಪಿದೆ. ನಿಮ್ ಮೊಮ್ಮಕ್ಕಳು ಹುಟ್ಟಿರೋದು ಕೂಡ ನೆನಪಿದೆಯಾ? ಇಲ್ಲಪ್ಪ, ಈ ತಿಂಗಳಲ್ಲಿ ನನ್ನ ಮೊಮ್ಮಗನ್ ಬರ್ತಾಳೆ, ನನ್ನ ಮೊಮ್ಮಗಳು ಬರ್ತಾಳೆ ಅಲ್ವಾ? ಹುಟ್ಟಿದ ದಿನ. ಇವೆಲ್ಲವುಗಳು ಕೂಡ ನಾವು ನೆನ್ಪಿಟ್ಕೊಳ್ತೀವಿ. ಇದರ ಜೊತೆಯಲ್ಲಿ ನಿಮ್ಮ ಮಂದೇವ್ರನ್ನ ನಾವು ಸೇರಿಸ್ಕೊಳ್ಳೋದಾದ್ರೆ, ನಿಮ್ಮ ಕುಲದೇವರು ಯಾರ್ಯಾರು ಇರ್ತಾರೆ ಗೊತ್ತಿಲ್ಲ, ಆ ಎಲ್ಲ ಊರು ಜಾತ್ರೆನ ನೆನ್ಪಿಟ್ಕೊಳ್ತಿರ್ತಾನೆ. ಅದ್ರಲ್ಲೂ ಊರಪ್ಪ ಅಂದ್ರೆ ಮರೆಯಂಗಿಲ್ಲ, ಹೌದಲ್ಲ? ಸ್ವೀಟ್ ಹಬ್ಬ ಬೇಕಾದ್ರೆ ಮರಿಬಹುದು, ಖಾರದ ಹಬ್ಬ ಮರೆಯಂಗಿಲ್ಲ. ಅದ್ರ ಜೊತೆ 4 ಜನ ಬೇಕಾದ್ರೆ ಕರ್ಕೊಂಡು ಹೋಗ್ತೀವಿ ಅಲ್ವಾ? ಇದನ್ನೆಲ್ಲ ಯಾಕೆ ಹೇಳಿದೆ ಅಂತಂದ್ರೆ, ನೀವು ಹುಟ್ಟಿರೋ ದಿನಾಂಕವನ್ನ ನಿಗದಿ ಅಂದ್ರೆ ನೆನ್ಪಿಟ್ಕೊಳ್ತೀರಿ. ನಿಮ್ಮ ಮಕ್ಕಳ, ಮೊಮ್ಮಕ್ಕಳ ಅಥವಾ ತಂದೆ ತಾಯಿಗಳ ಹುಟ್ಟಿದ ಅಥವಾ ತಂದೆ ತಾಯಿಗಳ ತೀರ್ಕೊಂಡಿರುವಂತ ನಿಮ್ಮ ಎಲ್ಲ ವಿಶೇಷ ದಿನಗಳನ್ನ ನೆನ್ಪಿಟ್ಕೊಳ್ತೀರಿ. ಬಹುಶಃ ಶಿರಾ ತಾಲೂಕಿನಲ್ಲಿ ಜಯಂತಿ ಯಾವಾಗಿದೆ ಅಂತ ಕೇಳಿದ್ರೆ, ಸ್ವಾಮಿಗಳೇ ಅಲ್ಲಿ ಅಧ್ಯಕ್ಷರಿದ್ದಾರೆ, ಅವ್ರಿಗೆ ಹೇಳೋಗ್ರಿ ಅಂತೀರಿ ಅಲ್ವಾ? ಸ್ವಾಮಿಗಳೇ ಅಧ್ಯಕ್ಷರಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಅವ್ರು ಮಾಡೋದು ಅದಕ್ಕೆ ಮಾಡೋದು, ಅವರು ಅದಕ್ಕೆ ಮಾಡಿರೋದು ಅವ್ರಿಗೆ ಅಲ್ವಾ? ಶಿರಾ ತಾಲೂಕಿನಲ್ಲಿ ಜಯಂತಿ ಯಾವತ್ತು ನಡೆಯುತ್ತೆ ಅಂತ ಅದ್ರಲ್ಲೂ ಕೂಡ ನೀವೆಲ್ಲ ದಿನಾಂಕವನ್ನು ನಿಗದಿ ಮಾಡ್ಕೊಂಡ್ರೆ ನೆನ್ಪಿಟ್ಕೊಂಡಿದ್ರಲ್ಲ. ಅದರ ಜೊತೆಯಲ್ಲಿ ಶಿರಾ ತಾಲೂಕಿನ ಮಡಿವಾಳ ಮಹಾದೇವರ ಜಯಂತ್ಯೋತ್ಸವದ ದಿನಾಂಕವನ್ನು ಕೂಡ ನೀವು ನೆನ್ಪಿಟ್ಕೋಬೇಕು. ಅಲ್ವಾ? ಅದಕ್ಕೆ ಯಾಕೆ ಈ ಮಾತನ್ನ ಹೇಳಿದೆ ಅಂದ್ರೆ, ಬಹುಶಃ ನಾವೆಲ್ಲ ಸೇರ್ದೆ ಹೋದ್ರೆ ಅವ ತಾಯಿ ಅವ್ರ ನೆನ್ಪು ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು, ನಮ್ಮ ಮಾನ್ಯರ ಗೌಡ್ರು ಮಾತನಾಡಿದ್ರು, ಸಮುದಾಯದ ಇಚ್ಛಾಶಕ್ತಿ ಎಲ್ಲಿವರೆಗೂ ಬರೋದಿಲ್ಲ. ಸಮುದಾಯ ಸಂಘಟನೆ ಆಗಬೇಕು, ಸಮುದಾಯ ಜಾಗೃತಿ ಆಗಬೇಕು, ನಮ್ಮ ಸಮುದಾಯ ಬೆಳಿಬೇಕು ಅಂತ ಹೇಳಿ ಎಲ್ಲಿವರೆಗೂ ಇಚ್ಛಾಶಕ್ತಿ ಬರೋದಿಲ್ಲ ಅಲ್ಲಿವರೆಗೂ ಯಾವ ನಮ್ಮ ಸಮುದಾಯ ಒಂದೇ ಅಲ್ಲ, ಯಾವ ಸಮುದಾಯನೂ ಕೂಡ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣ ಬಹುಶಃ ನಾವೆಲ್ಲ ಇವತ್ತು ರಾಜಕಾರಣದಿಂದ ಆಚೆ, ಸಾಮಾಜಿಕ ವ್ಯವಸ್ಥೆಯಿಂದ ಆಚೆ ಏನು ನಾವೆಲ್ಲ ಸಮೂಹವನ್ನ ಬೆಳೆಸ್ಕೊಳ್ಬೇಕಂದ್ರೆ ಸೇರಿಸ್ಕೊಳ್ಳುವಂತ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡಿದ್ರೆ ಮಹಾದೇವ ಜಯಂತಿಗೆ ಒಂದು ಅರ್ಥ ಬರುತ್ತೆ ಅನ್ನುವಂತ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಬಹಳ ಚೆನ್ನಾಗಿ ಶಿರಾ ತಾಲೂಕಿನವರು ಕಾರ್ಯಕ್ರಮವನ್ನ ಮಾಡಿದ್ರಿ. ಪ್ರತಿ ವರ್ಷನೂ ಕೂಡ 11 ವರ್ಷ ಈಗ
11 ವರ್ಷದಿಂದ ಬರ್ತಾ ಇದ್ದೀನಿ ನಾನು ಅಲ್ವಾ. 11 ವರ್ಷದಿಂದ ಬರ್ತೇನೆ. ನೀವೆಷ್ಟು ಸುಮ್ನೆ ಮಕ ತೋರ್ಸೋಕ್ ಬರ್ಬೇಡಿ. ಬಂದ್ರೆ ಕೊನೆಯವರೆಗೂ ಇಲ್ಲಿ ಕುತ್ಕೋಬೇಕು. ಒಂದು ದಿನ ನಿಗದಿ ಮಾಡ್ಕೊಳ್ಳಿ. ಒಂದು ದಿನ ಇರೋರ್ಗೆ ಹೇಳ್ತಾ ಇರೋದು, ಹೋಗಿರೋದ್ ಬೇಡ ಆಯ್ತಾ. ಇರೋರ್ಗೆ ಹೇಳೋದೇನು ಅಂದ್ರೆ, ನೀವು ಬಂದು ಅರ್ಧಕ್ಕೆ ಹೋಗೋದಾದ್ರೆ ಬರೋದೇ ಬೇಡ ಆಯ್ತಾ. ಬಂದು ಕೊನೆವರೆಗೆ ನೀವು ಕುತ್ಕೊಂಡು ಎಲ್ಲಾ ಕಾರ್ಯಕ್ರಮ ಮುಗೀತು, ಇಲ್ಲಿ ಶರಣ ಸಮರ್ಪಣೆ ಅಥವಾ ವಂದನಾರ್ಪಣೆ ಹೇಳ್ತಾರಲ್ಲ, ಅವಾಗ ನೀವು ಊಟ ಮಾಡ್ಕೊಂಡು ಹೋಗಿ. ಅಲ್ರಿ ಒಂದ್ ಹೊತ್ತು ಮನೆಗೆ ನೀವು ಉಪವಾಸ ಇದ್ರೆ ಯಾರೇ ಕೇಳಂಗಿಲ್ಲ. ನಮ್ ಮಡಿವಾಡ್ರ ಕಟ್ಟೆಗೆ ಬಂದ್ರೆ, ಮಡಿಕಟ್ಟೆಗೆ ಬಂದ್ರೆ ಯಾರು ಉಣ್ತಾರೋ ಯಾರು ಬಿಡ್ತಾರೋ ಗೊತ್ತಿಲ್ಲ. ಪ್ರತಿನಿತ್ಯಲ್ಲೂ ಕೂಡ ಉಪವಾಸನೆ. ಫಸ್ಟ್ ಬಟ್ಟೆ ತೊಳಿಬೇಕು. ನಾನು ಅನ್ಕೊಳ್ಳೋದೇನು, ಒಂದ್ 3-4 ಗಂಟೆ ಇದಾವೆ ಇವತ್ತು. ಆದ್ರೆ ಇನ್ನೊಂದ್ 2 ಗಂಟೆ ಜಾಸ್ತಿ ಬಂದ್ರೆ ಇಲ್ಲಪ್ಪ, ಊಟ ತಿಂಡಿ ಅಲ್ಲಿ ಪಕ್ಕಕ್ಕೆ ಇಟ್ಬಿಡು. ಫಸ್ಟ್ ಗಂಟನ್ ಖಾಲಿ ಮಾಡ್ಬಿಟ್ರೆ ಸಾಕು. ಮಾಡಿದ್ರೆ ಗಂಟು ಬರುತ್ತೆ ಅಲ್ವಾ. ಇಲ್ಲೇನಿಲ್ಲ, ಗಂಟು ಇಲ್ಲ, ಗಂಟನ್ ತರ ತಂದು ಹಾಕ್ಬೇಕು. ಯಾರು ಹಾಕ್ತಾರ ಮರೆಯ ಅಂತ ಹೇಳಿ ನಾವೆಲ್ಲ ಉದಾಸೀನ ಮಾಡಿದ್ರೆ ಸಮುದಾಯ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ನಾವು ಈಗಾಗ್ಲೇ ಎಲ್ಲ ವೇದಿಕೆ ಮೇಲಿರುವಂತ ಅತಿಥಿಗಳು ಹೇಳಿದ ಪ್ರಕಾರ ಬಹುಶಃ ನಾವ್ ಯಾರನ್ನ ನಂಬ್ಕೊಳ್ಳೋದ್ ಬೇಡ. ಇವತ್ತು ತೀರ್ಮಾನ ಮಾಡ್ರಿ. ಇವತ್ತು ತೀರ್ಮಾನ ಮಾಡ್ರಿ. ಸ್ವತಂತ್ರ ಬಂದು ಇಷ್ಟು ವರ್ಷ ಆಯ್ತು ಆಯ್ತಾ. ಸ್ವತಂತ್ರ ಬಂದು ಇಷ್ಟು ವರ್ಷಗಳಾಗಿದ್ದಾವೆ. ನಿಮ್ಗೆ ಯಾರನ್ನ ಕರೆದಿದಾರೆ, ಮನೆ ಕಟ್ಸ್ಕೊಡ್ತೀನಿ ಬರ್ರಪ್ಪ ಅಂತ ಹೇಳಿ ಕರ್ದಾರನವ, ಮನೆ ಕಟ್ಸ್ತೀನಿ ಬರ್ರವ ಅಂತ ಕರ್ದಾರ. MLA ಟಿಕೆಟ್ ಕೊಡ್ತೀವಿ ಬರ್ರಿ ಅಂತ ಅಂದಾರ. ZPTP ಯಾರ್ ಶಕ್ತಿ ಇದ್ರ ತಗೊಂಡಿದಾರೆ. ನಿಮ್ಮನ್ನ ಏನಾದ್ರು ಕರೆದಿದಾರ? ಇಲ್ಲ. ಆಯ್ತು. ಮತ್ ಹಂಗಂತ ನಿಮ್ ಜೀವನನ ಅವ್ರ ಆಧಾರದ ಮೇಲೆ ನಡೆಸ್ತಾ ಇದೀರಾ? ಇಲ್ಲ, ಇವ್ರು MLA ಆದ್ರು, MLC ಆದ್ರು, MP ಆದ್ರು, ಇವ್ರು ಆದ್ರೆ ನನ್ ಜೀವನ ಚೆನ್ನಾಗಿರುತ್ತೆ ಅಂತ ನಡೆಸಿದ್ರೇನು? ಇದುವರೆಗೂ ಇಲ್ಲ. ರಾಜ್ಯದಾಗ ಎಲ್ಲೂ ಇಲ್ಲ. ನಾವ್ ಯಾರನ್ನ ನಂಬಿನ ನಾವು ನಂಬಿರೋದು, ನಮ್ಮ ತೋಳನ್ನ ನಾವು ನಂಬಿರೋದು, ರಟ್ಟೆಯನ್ನ ನಂಬಿರೋದು. ಪ್ರತಿನಿತ್ಯಲೂ ಕೂಡ ಪ್ರತಿ ಕಾಯಕವನ್ನ ಮಾಡುವಂತ ಸಂದರ್ಭದಲ್ಲಿ ನಮ್ಮ ರಟ್ಟೆಯ ಮೂಲಕನೇ ನಮ್ಗೆ ವಿಶ್ವಾಸ. ನಾನಿವತ್ತು ದುಡಿದು ತಿಂತೀನಿ, ದುಡ್ಕೊಂಡ್ ಬರ್ತೀನಿ ಅನ್ನುವಂತ ಶಕ್ತಿ ಯಾವ ಜನಪ್ರತಿನಿಧಿಗಳದ್ದು ಬದ್ದೇ ಇದ್ರ ಚಿಂತೆ ಇಲ್ಲ. ಸ್ವತಂತ್ರ ಬಂದು ಇಷ್ಟು ವರ್ಷಗಳಾಗಿದ್ರು ಕೂಡ ನಮ್ಮ ರಟ್ಟೆ ಮೇಲೆ ನಾವು ಬದುಕುವಂತವ್ರು. ನಮ್ಮ ವಿಶ್ವಾಸದ ಮೇಲೆ, ನಂಬಿಕೆ ಮೇಲೆನೆ ನಾವು ಬದುಕುವಂತವ್ರು. ಹಾಗಾಗಿ ಸಂಘಟಕರಿಗೆ ಅದು ಬಿಟ್ಬಿಡಿ. ಸಮಾಜ, ಸಂಘಟನೆ, ಉದ್ಧಾರ ಮತ್ತೊಂದು. ಆದ್ರೆ ನೀವು ತೀರ್ಮಾನ ಮಾಡ್ಬೇಕು. ನೀವು ರಟ್ಟೆ ಅಂದ್ರೆ ನಿಮ್ ರಟ್ಟೆ ನಂಬಿ ನೀವು ಬದುಕ್ತಾ ಇದ್ರಿ. ನೀವು ಒಂದು ತೀರ್ಮಾನ ಮಾಡ್ರಿ. ಏನು ಅಂತಂದ್ರೆ, ನಾನ್ ಪ್ರತಿ ಕಾರ್ಯಕ್ರಮಕ್ಕೆ ಬಂದಾಗ, ಅದು ತಾಲೂಕ್ ಸಮಾವೇಶ ಆಗ್ಲಿ, ಜಾತ್ರೆ ಆಗ್ಲಿ, ದೇವಸ್ಥಾನಕ್ಕೆ ಬಂದಾಗ ಆಗ್ಲಿ, ನೀವು ಪ್ರತಿಯೊಬ್ರು ಕೂಡ ಕನಿಷ್ಠ 100 ರೂಪಾಯಿ ಕೊಡ್ರಿ ಸಾಕು. ಪ್ರತಿ ವರ್ಷ ನಾನು ಹೇಳೋದು. 11 ವರ್ಷದಿಂದ ಮಾಡ್ಕೊಂಡ್ ಬಂದಾರ ಈಗ ಅಲ್ವಾ. ಇನ್ 100 ವರ್ಷ ಹೋಗುತ್ತೆ, ಹಾಗೆ ಮಾಡ್ಕೊಂತ ಹೋಗ್ಬೇಕು. ಎಷ್ಟು ವರ್ಷ ಹೋದ್ರು ತೊಂದರೆ ಇಲ್ಲ. ಈಗ 11 ವರ್ಷದ ಸೇರಿ ಮುಂದಿನ ಬರುವಂತದನ್ನ ಸೇರ್ಕೊಂಡು 11 ವರ್ಷ ಈಗ 1100 ರೂಪಾಯಿ ಕೊಟ್ಬಿಡ್ರಪ್ಪ ಆಯ್ತಾ. ಯಾವ ಸರ್ಕಾರ ನಿರೀಕ್ಷೆ ಮಾಡೋದ್ ಬೇಡ. ನೀವೇನ್ ಅನ್ಕೊಂಡಿದ್ರ ಎಲ್ಲ ಅಭಿವೃದ್ಧಿ ನೀವೇ ಮಾಡ್ತೀರಿ ಅಂತ. ನಿಮ್ ಕಡೆಯಿಂದನೇ ಆಗುತ್ತೆ ಅದು. 1100 ರೂಪಾಯಿ ಕೇಳಿದ್ರೆ ಬರೋದಿಲ್ಲ. 100 ರೂಪಾಯಿ ಕೇಳಿದ್ರೆ ಸ್ವಾಮಿಗಳೇ ಯಾಕೆ ಸವಾಸ? ಸಮಾಜನೂ ಬೇಡ, ಯಾರು ಬೇಡ, ನಡ್ರಿ. ನಿಮ್ ಕಡೆ ನೀವು ಬಂದಿರಿ, ಏನೋ ಮಾತಾಡ್ತೀರಿ, ಹೋಗ್ತೀರಿ. ನಮ್ ಕತೆ ಕೇಳೋರು ಯಾರು ಅಂತ ಅಂದ್ರಿ. ನಿಮ್ ಕತೆ ಕೇಳೋರು ಯಾರು ಇಲ್ಲ ಇಲ್ಲಿ. ಅರ್ಥ ಆಯ್ತಾ? ನಿಮ್ ಕತೆ ಕೇಳೋರು ಯಾರು ಇಲ್ಲ. ಹಂಗಾಗಿ ನಿಮ್ಮ ಕಥೆಯನ್ನ ಕೇಳಬೇಕು ಅಂದ್ರೆ ನಾವೆಲ್ಲರೂ ಸೇರ್ಕೊಂಡು ಕನಿಷ್ಠ ವರ್ಷಕ್ಕೆ 100 ರೂಪಾಯಿ ನಾವು ಕೊಡದೆ ಹೋದ್ರೆ, 500 ರೂಪಾಯಿ ಕೊಡದೆ ಹೋದ್ರೆ, ನಿಮ್ಮ ದುಡಿಮೆಯಲ್ಲಿ ಒಂದು 10%, 5% ಕೊಡದೆ ಹೋದ್ರೆ ಯಾವ ಸಮುದಾಯಗಳು ಕೂಡ, ಯಾವ ವ್ಯವಸ್ಥೆಗಳು ಕೂಡ, ಯಾವ ಮಠಮಾನ್ಯಗಳು ಕೂಡ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದನ್ನ ಬಹಳ ಸ್ಪಷ್ಟವಾಗಿ ಹೇಳಿ, ಮುಂದಿನ ಒಂದು ಮಾತು ಏನಂದ್ರೆ, ನೀವು ಬರ್ಬೇಕಾದಂತ ಸಂದರ್ಭದಲ್ಲಿ ಮುಂದಿನ ವರ್ಷ ಬರ್ಬೇಕಾದ್ರೆ 1200 ರೂಪಾಯಿ ಹಿಡ್ಕೊಂಡ್ಬಂದು ಉಂಡಿಗೆ ಹಾಕ್ರಿ, ರಶೀದಿ ಬರ್ಸ್ರಿ. ಇಲ್ಲಿ ತಾಲೂಕ್ ಸಂಘದವ್ರು ಇರ್ತಾರೆ ಅಲ್ವಾ, ಅವರೆಲ್ಲ ರಶೀದಿ ಮಾಡ್ಕೊಂಡಿದ್ದಾರೆ. ರಶೀದಿ ತಗೊಂಡು ಹೋಗಿ, ಏನ್ ತಪ್ಪೇನಿಲ್ಲ. ನಾಳೆ ಬಂದ್ ಕೇಳಿ, 1200 ರೂಪಾಯಿ ಕೊಟ್ಟು ಕೇಳಿ ಏನ್ ಮಾಡಿದ್ರಿ ಇದ್ರಲ್ಲಿ, ಅದಕ್ಕೆಲ್ಲ ಉತ್ತರ ಕೊಡ್ತಾರೆ.
ಅಲ್ವಾ? ಅದಕ್ಕೆಲ್ಲ ಉತ್ತರ ಕೊಡ್ತಾರೆ. ಅದೆಲ್ಲದೂ ಕೂಡ ಸತ್ಪಾತ್ರಕ್ಕೆ ಸಲ್ಲಿಸುವಂತ ಕೆಲಸವನ್ನ ಮುಂದಿನ ದಿನಮಾನಗಳಲ್ಲಿ ಮಾಡುವಂತದನ್ನ ನಾವೆಲ್ಲರೂ ಸೇರಿ ಮಾಡೋಣ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮೆಲ್ಲರಿಗೂ ಗುರುಗಳ ಆಶೀರ್ವಾದ ಅಂತ ಕಾರಣ ಪ್ರೀತಿ ಸದಾ ಇರ್ಲಿ. ಇಷ್ಟೊತ್ತು ಮಾತುಗಳನ್ನ ಕೇಳೋದಕ್ಕೆ ಏನು ಕಾರ್ಯಕ್ರಮವನ್ನ ಮಾಡ್ಕೊಂಡು ಮೆರವಣಿಗೆಯನ್ನು ಮಾಡ್ಕೊಂಡು ಕನಿಷ್ಠ ನಾವು ಕೂಡ ನಿಮ್ಮ ಮೆರವಣಿಗೆಯಲ್ಲಿ ಭಾಗವಹಿಸಿದ್ವಿ ಅಲ್ವಾ? ಮೆರವಣಿಗೆ ಮುಗಿಸ್ಕೊಂಬರಪ್ಪ ಬಿಸಿಲಿದೆ ಅಂತ ಹೇಳಿ ನಾನು ನೇರವಾಗಿ ವೇದಿಕೆ ಬರ್ಬೋದಾಯ್ತು ಅಲ್ವಾ? ವೇದಿಕೆ ಬರ್ಲಿಲ್ಲ, ಸೀದಾ ಮೆರವಣಿಗೆ ಬಂದೆ. ನಾನು ಇರ್ಬೇಕು ಅಂತ, ನಿಮ್ ಜೊತೆಲಿ ಇರ್ಬೇಕು, ಭಾಗವಹಿಸ್ಬೇಕು ಅಂತ. ನಮ್ಮ ಪಾದಕೆಯನ್ನ ಏನು ಇಡೀ 2-2.5 ಕಿಲೋಮೀಟರ್ ಆಯ್ತು ಅಂತ ಅನ್ಸುತ್ತೆ. ನಿಮ್ಮ ನಗರ ಏನು ಪ್ರವಾಸವನ್ನ ಮಾಡ್ಕೊಂಡು ಅಂದ್ರೆ ಮೆರವಣಿಗೆ ಮಾಡ್ಕೊಂಡು ನಮ್ ಕಾಲಲ್ಲಿ ಗೊಬ್ಬೆ ಬಂದಿದೆ ಆಯ್ತಾ? ಅದು ಹಾವಿಗೆ ಹಾಕೊಂಡು ನಡೆಯಕ್ ಬರೋದಿಲ್ಲ ಅದು ಅಲ್ವಾ? ಪಾದಕ್ಕೆ ಹಾಕೊಂಡು ನಡೆಯಕ್ ಬರೋದಿಲ್ಲ. ಆದ್ರೂ ಗಣೇಶ್ ಸ್ಲಿಪ್ಪರ್ ಇದ್ದು ನಾನು ಹಾಕೊಳ್ಳಿಲ್ಲ, ಇದ್ರಲ್ಲಿ ನಡಿಬೇಕು ಅಂತ ಹೇಳಿ ಇಡೀ ನಗರವನ್ನ ಪ್ರದಕ್ಷಿಣೆಯನ್ನ ಮಾಡ್ಕೊಂಡು ನಿಮ್ ಜೊತೆಗೆ ಬಂದಿರುವಂತದ್ದು. ಎಷ್ಟು ಜನ ಊಟ ಮಾಡಿದ್ರೆ ಗೊತ್ತಿಲ್ಲ, ಇದುವರೆಗೂ ಕೂಡ ನಾವು ನೀರು ಕುಡ್ದಿಲ್ಲ ಅಲ್ವಾ? ಎಲ್ಲ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕು ಅನ್ನೋ ಕಾರಣಕ್ಕೇನೆ ಕೂತಿದ್ವಿ. ಹಂಗಾಗಿ ನೀವು ಕೂಡ ಈ ಸಂಕಲ್ಪಗಳನ್ನ ಮಾಡಿಕೊಂಡ್ರೆ ಸಮುದಾಯಕ್ಕೆ ಒಂದಿಷ್ಟು ತ್ಯಾಗಗಳನ್ನ, ಸಮುದಾಯಕ್ಕೆ ಒಂದಿಷ್ಟು ಸೇವೆಗಳನ್ನ, ಸಮುದಾಯಕ್ಕೆ ಒಂದಿಷ್ಟು ನಿಷ್ಠೆಯನ್ನ ಕೊಟ್ರೆ ಖಂಡಿತವಾಗಿ ಸಮುದಾಯ ಬೆಳೆಯುತ್ತೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ. ಗುರುಗಳ ಆಶೀರ್ವಾದ ಸದಾಕಾಲ ನಿಮ್ಮೆಲ್ಲರ ಮೇಲೆ ಇರ್ಲಿ ಅಂತ ಹೇಳಿ ಹಾರೈಸಿ, ಮಾತಾಡುವಂತ ವಿಷಯಗಳು ಬಹಳ ಇದ್ರು ಕೂಡ ಸಮಯ ಸಂದರ್ಭ ಆ ರೀತಿ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಅರಸಿ ನನ್ನ ಮಾತನ್ನು ಮುಗಿಸ್ತೇನೆ. ಸರ್ವರಿಗೂ ಕ್ಷಮೆ. ನಾನು ಕೂಡ ರೆಡಿ ಇದ್ದೀನಿ. ಇದ್ರ ಜೊತೆಯಲ್ಲಿ ಜಾಜಿಕಟ್ಟೆ ಅನ್ನೋದಕ್ಕಿಂತ ಅಂದ್ರೆ ದೇವಸ್ಥಾನದ ಅಟ್ಯಾಚ್ ಇರೋದ್ರಿಂದ, ಜೊತೆಯಲ್ಲಿ ಇರೋದ್ರಿಂದ ಮಾಚಿದೇವ ಕೆರೆ ಅಂತ ಹೇಳಿ ಒಂದು ನಾಮಕರಣ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ. ಸರಿ 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 ಆಯ್ತು. ನಾವು ಶಾಸಕರ ಗಮನಕ್ಕೂ ಕೂಡ ತರ್ತೀವಿ. ತಮ್ಮ ಪರಿಶ್ರಮನು ತಮ್ಮ ಪ್ರಯತ್ನನು ಕೂಡ ಈಗಾಗಲೇ ನೀವು ಮಾಡ್ಕೊಂತ ಬಂದಿರಿ. ತಮ್ಮ ಮಾತುಗಳಲ್ಲಿ ನೋವುಗಳನ್ನ ಹೇಳಿದಿರಿ. ಆ ರೀತಿಯಾಗಿ ನೋವು ಜೊತೆಗಿದ್ದೀವಿ. ನೀವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ರಿ ಅಂದ್ರೆ ಖಂಡಿತವಾಗಿ ನಿಮ್ ಜೊತೆಗೆ ನಾವು ಇದೀವಿ ಅಂತಕ್ಕಂಥದ್ದನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಿ, ಒಂದು ಮಾಚಿದೇವ ಕೆರೆ, ಮಾಚಿದೇವ ಇದೇ ಸರ್ಕಲ್ ಬೇಕಾದ್ರೆ ಯಾವ್ದಾದ್ರು ಒಂದು ಸರ್ಕಲ್ಗೆ ಮಾಚಿದೇವ ವೃತ್ತ ಅಂತಂದ್ರೂ ಕೂಡ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥ ಮಾತನ್ನ ಹೇಳಿ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಮನವಿಯನ್ನ ಮಾಡ್ಕೊಳ್ತೇವೆ. ಒಂದ್ಸರಿ ವೇದಿಕೆ ಮೇಲೆ ಎಲ್ರಿಗೂ ಒಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ಬಿಟ್ರಿ. ಚೆನ್ನಾಗಿ